ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ. ನಾನು ಇದೇ ಕಾಲೇಜಿನಲ್ಲಿ 2019, 20, 20, 20, 21 ಪ್ರಥಮ PUC ಮತ್ತು ದ್ವಿತೀಯ PUC ಮುಗಿಸುತ್ತೇನೆ. ನಂತರ 2021, 22ರಿಂದ 24ನೇ ಸಾಲಿನಲ್ಲಿ ಡಿಗ್ರಿ ಪದವಿಯನ್ನೇ ಪಡೆದುಕೊಳ್ಳುತ್ತೇನೆ. ಇವಾಗ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ ರ್ಯಾಂಕ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ. ಈ ಸಾಧನೆಗೆ ಕಾರಣಕರ್ತರು ಯಾರಂದ್ರೆ ಫಸ್ಟ್ ನಮ್ಮ ಪೋಷಕರು, ನಮ್ಮ ತಾತ, ಮತ್ತೆ ಆಡಳಿತ ಮಂಡಳಿ, ಮತ್ತೆ ಅಧ್ಯಾಪಕರು ಎಲ್ಲರ ಸಹಕಾರದಿಂದ ಈ ಸಾಧನೆಯನ್ನು ಮಾಡಿರೋದು ತುಂಬಾ ಸಂತೋಷ. ನನಗೆ 4th ಸೆಮ್ ಅಲ್ಲಿ ಇದ್ದಾಗ ಮದುವೆ ಆಯ್ತು. ಮತ್ತೆ ಫಿಫ್ತ್ ಸಿಕ್ಸ್ತ್ ಮಾಡ್ತೀನಿ. ಈ ಸಾಧನೆಗೆ ಸಹಕಾರ ಕೂಡ ತುಂಬಾ ಮುಖ್ಯ. ಈ ಸಾಧನೆಯಲ್ಲಿ ನಮ್ಮ ಯಜಮಾನ್ರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಗೋವರ್ಧನ್. ನೀವು ಮಾತಾಡೋದ್ರಲ್ಲಿ ಜಾಸ್ತಿ ಮಾತಾಡ್ತಾ ಇಲ್ಲ, ಕೆಲಸ ಸಾಧನೆ ಇದೆ. ನಂಬರ್ 1 ರ್ಯಾಂಕ್ ಅಂದ್ರೆ ಈಸಿ ಅಲ್ಲ. ಈಗ ನಿಮ್ಮನ್ನು ನೋಡಿ ಬೇರೆಯವ್ರು ಕಲಿಯೋರು, ಅದಕ್ಕೆ ಏನ್ ಸಂದೇಶ ಸತತ ಪ್ರಯತ್ನವೇ ಕೊನೆಗೆ ಗೆಲ್ಲುತ್ತದೆ ಅಂದ್ರೆ ಪ್ರಯತ್ನ ಪಡ್ಬೇಕು ಸರ್. ತಾಳ್ಮೆಯಿಂದ ಓದ್ಬೇಕು. ಚೆನ್ನಾಗಿ ಓದ್ರೇನೆ ಅಂದ್ರೆ ಅದನ್ನೇ ಓದ್ತಾ ಇದೆ ಬರುತ್ತೆ ಅಂತಾರಲ್ವ ಸರ್, ಅದಕ್ಕೆ ಕಷ್ಟಪಟ್ಟು ಓದ್ರೆ ಬರುತ್ತೆ ಸರ್. ರ್ಯಾಂಕ್ ಪಡಿಬೇಕಂದ್ರೆ ಯಾವ ರೀತಿ ನಿಮ್ಮ ಸ್ಟ್ರಾಟಜಿ, ಯಾವ ರೀತಿ ಓದ್ತಾ ಇದ್ರಿ? ಓದೋದಕ್ಕಿಂತ ಅಧ್ಯಾಪಕರು ಚೆನ್ನಾಗಿ ಮಾಡ್ತಾ ಇದ್ರು ಸರ್ ಪಾಠ. ಶಿಕ್ಷಕರು ಎಲ್ಲ ಸರ್, KVN ಸರ್ ಬಿಡ್ತಾ ಇಲ್ಲ ಸರ್, 1 hour ಕೂಡ ಬಿಡ್ತಾ ಇಲ್ಲ, ಹಂಗ್ ಓದಿಸ್ತಾ ಇದ್ರು. ಫೋರ್ಸ್ ಮಾಡಿ 1 hour ಕೂಡ ಲೀಸರ್ ಬಿಟ್ಟಿಲ್ಲ. ನನ್ಗೆ ಗೊತ್ತಿದ್ದಂಗೆ ಡಿಗ್ರಿಯಲ್ಲಿ ನಾನು ಚೆನ್ನಾಗಿ ಅಲ್ಲಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಹಂಗೆ ನಾವು ಕಷ್ಟಪಡ್ಬೇಕಲ್ಲ ಸರ್, ಅವ್ರು ಹೆಂಗ್ ಮಾಡಿದ್ರೇನು. ಅದಕ್ಕೆ ಸರ್ ನಂಗೆ 2 ಸಮ್ ಕಷ್ಟ ಆಯ್ತು ಸರ್. ಆದ್ರೂ ಅಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಆದ್ರೂ ಹೆಲ್ಪ್ ಮಾಡಿದ್ದಾರೆ ಸರ್ KVN ಸರ್ ಎಲ್ಲ. ಅದಕ್ಕೋಸ್ಕರ ಹಂಗೆ ಓದ್ಕೊಂಡು ಫ್ಯೂಚರ್ ಮಾಡ್ಬೇಕು ಸರ್, ಎಜುಕೇಶನ್ ಮಾಡ್ಬೇಕು ಸರ್. ನೆಕ್ಸ್ಟ್ MA ಮಾಡ್ಬೇಕು ಸರ್. ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಸರ್. ಇನ್ನೇನು ಸ್ವಲ್ಪ ಅದಕ್ಕೆ ಗ್ಯಾಪ್ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನಾನು ಡೈಲಿ ಮೊಮ್ಮಗಳನ್ನ ಊರಿಂದ ಕರ್ಕೊಂಡು ಹೋಗ್ತಾ ಇದ್ದೆ. ಅದರಿಂದ ನಮ್ಮ ಸೆಕ್ರೆಟರಿ ಸರ್ ಅವರು ಜಾಸ್ತಿ ಹೆಲ್ಪ್ ಮಾಡೋರು ನಮಗೆ. ಅದರಿಂದ ಪ್ರಿನ್ಸಿಪಾಲ್ರು ಇಬ್ಬರು ಸಾರೂನು ಹೆಲ್ಪ್ ಮಾಡಿ ಆ ಹುಡುಗಿನ ಚೆನ್ನಾಗಿ ಓದಿಸಿದ್ದಾರೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗುತ್ತೆ. ಡೈಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಬಸ್ಸು ಕನ್ಸ್ಟ್ರಕ್ಷನ್ ಇಲ್ಲ ಇಲ್ಲಿ, ಕೊರವೇನೂರಿಂದ ಕರ್ಕೊಂಡು ಹೋಗ್ತಾ ಇದ್ದೆ ಡೈಲಿ. ಅದರಿಂದ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಕೊಟ್ಟವ್ರೆ ಟೀಚರ್ಸ್ ಎಲ್ಲನೂ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನನಗೂ ತುಂಬ ಸಂತೋಷ ಆಗಿದೆ ಮೊಮ್ಮಗಳು ಫಸ್ಟ್ನೇ ರ್ಯಾಂಕ್ ಬಂದಿರೋದಕ್ಕೋಸ್ಕರ. ಈಗಲೂ ಬೆಳಗ್ಗೆ ಕರ್ಕೊಂಡೋಗಿ ಕೋಲಾರ ನಂದಿನಿ ಪ್ಯಾಲೇಸ್ಗೆ ಗವರ್ನರಿಂದ ಪದವಿ ಪಡ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಟೀಚರ್ಸ್ ಎಲ್ಲ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದರೆ ಅವರು ಇದು ಮಾಡಿ ಇಲ್ಲಿ ಗೌರವ ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ. ಧನ್ಯವಾದಗಳೆಲ್ಲ. ಸಾರ್ಥಕ ಆಗಿದೆ ಸರ್, ಕಷ್ಟಪಟ್ಟಿದ್ದು ಸಾರ್ಥಕ ಆಗಿದೆ. ಕಷ್ಟಪಡ್ಬೇಕು ಸರ್. ಗುರುಗಳು ಒಳ್ಳೆಯವರು, ಅದರಿಂದ ಅವರು ಸಾರ್ಥಕ ನಾವು ಯಾವಾಗ್ಲೂ ನೆನ್ಸ್ಕೋಬೇಕು ಸರ್. ಒಳ್ಳೆ ಪ್ರೋತ್ಸಾಹ ಕೊಟ್ಟು ಓದಿಸಿದ್ದಾರೆ. ಅದರಿಂದ ಅವ್ರಿಗೆ ನಮ್ಮ ಧನ್ಯವಾದಗಳು.